ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈಗಾಗಲೇ ತಮ್ಮ ನೆಚ್ಚಿನ ನಟನಾದಂತಹ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಕೂಡ ಮಾಡ್ತಾ ಇದ್ದಾರೆ. ಪರಮಾತ್ಮನ ಅಭಿಮಾನಿಗಳು ಈಗಾಗಲೇ ಬೆಳಗಿನಿಂದಲೂ ಕೂಡ ಆರೋಗ್ಯ ಹಾಲಿನ ಅಭಿಷೇಕ ಮಾಡಿ ಈಗಾಗಲೇ ಚಿತ್ರಮಂದಿರದ ಮುಂದೆ ನಿಂತಿರುವಂಥದ್ದು. ಅಭಿಮಾನಿಗಳನ್ನ ಮಾತಾಡಿಸ್ತಾರೆ. ಸರ್, ಪರಮಾತ್ಮನಿಗೆ ಅಂದರೆ ದೇವರಿಗೆ ಒಂದು ರೀತಿ ಹಾಲಿನ ಅಭಿಷೇಕ ಮಾಡ್ದಂಗೆ ಮಾಡ್ತಾ ಇದ್ದೀರಾ ಸರ್, ಏನು ಸರ್? ದೇವ್ರಿಗೆ ಮಾಡ್ತಾ ಇರೋದು ಹಾಲಿನ ಅಭಿಷೇಕ. ಅಪ್ಪು ಫಿಲಮ್ ಇವತ್ತು ಬಿಡುಗಡೆ ಆಯ್ತದೆ, ನೀವೇ ನೋಡ್ತಾ ಇದ್ದೀರಿ ಯಾವ ಥರ ಭರ್ಜರಿಯಾಗಿ ಯಶಸ್ವಿಯಾಗಿ ಇದಾಗುತ್ತೆ ಫಿಲಮ್ಮು. ಹಾಲಿನ ಅಭಿಷೇಕ, ಆಮೇಲೆ ಕುಂಬಳಕಾಯಿ ಹೊಡಿತಾ ಇದೀವಿ, ಕಾಯಿ ಹೊಡಿತಾ ಇದೀವಿ, ಎಲ್ಲ ಮಾಡ್ತಾ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಸರ್. 22 ವರ್ಷ ಆಗಿದೆ ಸರ್ ಅಪ್ಪು ಸಿನಿಮಾ ರಿಲೀಸ್ ಆಗಿ. ಇವತ್ತಿಗೂ ಅದೇ ಕ್ರೇಜ್ ಇದೆ. ಇವತ್ತು ಅದೇ ಕ್ರೇಜ್ ಇದ್ದೇ ಇರುತ್ತೆ ಸರ್, ಮುಂದಕ್ಕೂ ಅದೇ ಕ್ರೇಜ್ ಇದ್ದೇ ಇರುತ್ತೆ. ಅದೇ ಕ್ರೇಜ್ ಇವತ್ತಿಗೂ ಅದೇನೆ, ಅವತ್ತಿಗೂ ಅದೇನೆ, ಇವತ್ತು ಅದೇ ಕ್ರೇಜ್ ಐತೆ. ದೊಡ್ಡ ಮನೆ ರೆಕಾರ್ಡ್ ಯಾವನೂ ಆಗಲ್ಲ, ದೊಡ್ಡ ಮನೆಯವರೇ ಬರಬೇಕು ರೆಕಾರ್ಡ್ ಮಾಡಕ್ಕೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸಿನಿಮಾಗಳು ನೋಡೋದೇ ಕಷ್ಟ. 20 ವರ್ಷದ ಹಿಂದೆ ಸಿನಿಮಾ ರಿಲೀಸ್ ಆಗಿರೋ ಕೂಡ ಇವತ್ತಿಗೆ ಸಾಕಷ್ಟು ಜನ ಸೇರಿದ್ರೆ ಹೌಸ್ಫುಲ್ ಆಗಿದೆ. ಏನು ಅನಿಸ್ತಾ ಇದೆ? ಅದು ದೊಡ್ಡ ಮನೆಯವ್ರಿಗಿರೋ ತಾಕತ್ತು ಸರ್. ಅವ್ರು ಮಾಡೋಂಥ ಸಿನಿಮಾಗಳು ಕತೆ ಇರಬೇಕು, ಆ ದೊಡ್ಡ ಮನೆಯವ್ರಿಗಿರೋ ತಾಕತ್ತು ಅದು. ಅದಕ್ಕೆ ಇವತ್ತಿಗೂ ಆ ಜನ ಹಿಂಗೆ ಇದ್ದಾರೆ. ಫ್ಯಾಮಿಲಿ ಅವರು ಸಿನಿಮಾಗಳು ನೋಡೋದೇ ಕಡಿಮೆ, ಒಟ್ಟಿಗೆ ಕುಟುಂಬ ಸಮೇತ ಕುತ್ಕೊಂಡು ನೋಡೋ ಸಿನಿಮಾಗಳೇ ಕಡಿಮೆ ಇತ್ತೀಚಿನ ದಿನಗಳಲ್ಲಿ. ಪುನೀತ್ ರಾಜ್ಕುಮಾರ್ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಿನಿಮಾ ಅಂದರೆ ಎಲ್ಲ ಫ್ಯಾಮಿಲಿ ಅವರು ಕುತ್ಕೊಂಡು ನೋಡ್ತಾರೆ. ಇವತ್ತು ದಿವಸ ಮಿಸ್ ಮಾಡ್ಕೋತಾರ ಸರ್ ಪುನೀತ್ ರಾಜ್ಕುಮಾರ್ ಅವರು. ಫಿಲಮ್ಮು ರಿಲೀಸ್ ಆದಾಗ ಹೀರೋ ಥರ ನೋಡ್ತಿದ್ದೋ, ಈಗ ಅವರು ದೇವರಾಗಿದ್ದಾರೆ, ನಾವು ಭಕ್ತರಾಗಿದ್ದೀವಿ ಸರ್. ಸರ್, ಇದು 23 ವರ್ಷ ಹಿಂದೆ ಬಂದಾಗ ಪಿಕ್ಚರು, ಇವತ್ತೇನು ಹಬ್ಬ ಮಾಡ್ತಾ ಇದ್ದೀವಿ ಅದೇ ಥರ ಅವತ್ತು ಹಬ್ಬ ಮಾಡಿದ್ವಿ. ಇನ್ನು ಮುಂದೆ ನಮ್ಮ ಅಪ್ಪ ಬಾಸು ದೇವರು ನಮಗೆ ಅವರು ಬಿಟ್ಕೊಟ್ಟೋಗಿರೋ ಅಂಥ ಸೇವೆಗಳನ್ನ ನಮ್ಮ ಅಭಿಮಾನಿಗಳೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಇನ್ನೇನು ಕೆಲವು ನಿಮಿಷಗಳಲ್ಲಿ ವಿನಯ್ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ. ಇವರು ಮೈಸೂರು ಕಾವೇರಿ ಚಿತ್ರಮಂದಿರದಲ್ಲಿ ಹಿಂದೆ ಮಾಡಿಲ್ಲ, ಮುಂದೆ ಮಾಡಲ್ಲ, ಆ ರೀತಿ ಮಾಡ್ತೀವಿ ಸರ್. 4 ದಿನ ಪ್ರೋಗ್ರಾಮ್ ಇದೆ. ಇವತ್ತಿಂದ ಕಂಟಿನ್ಯೂ 4 ದಿನ ಪ್ರೋಗ್ರಾಮ್ ಇದೆ. ರಕ್ತದಾನ ಇದೆ, ಅನ್ನದಾನ ಇದೆ. ಪ್ರತಿಯೊಂದು ಸೇವೆನೂ ಅಪ್ಪಣ್ಣವ್ರು ಹೆಂಗೆ ಹೇಳಿದ್ರಾಗ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇವತ್ತು ಅಪ್ಪಣ್ಣವರು ನಮ್ಮ ದೇವರು ನಮ್ಮ ಮನಸ್ಸಲ್ಲಿದ್ದಾರೆ. ಅದಕ್ಕೆ ಇವತ್ತು ಈ ಥರ ಮಾಡ್ತಾರೆ ಸರ್. ನಾವು ಈ ದಾಖಲೆ ಮುರಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾರ ಕೈಲೂ ಆಗಲ್ಲ ಸರ್. ಫಿಲಮ್ ರಿಲೀಸ್ ಆದಾಗ ನನ್ನ ಮಗನಿಗೆ 3 ತಿಂಗಳು, ಇವತ್ತು ನನ್ನ ಮದುವೆ ಆಗಿ 25 ವರ್ಷ. ಇವತ್ತು ನನ್ನ ಮಗನ ಜೊತೆ ಬಂದಿದ್ದೀನಿ. ಇಡೀ ಕಾಲೇಜ್ ಗ್ರೂಪ್ ಎಲ್ಲ ಬಂದಿದ್ದು ನನ್ನ ಮಗಂದು. ಒಂದು ರೋಲ್ ಪೂರ್ತಿ ಟಿಕೆಟ್ ತಗೊಂಡಿದ್ದೀವಿ. ಈ ಖುಷಿನ ನಾವು ವ್ಯಕ್ತಪಡಿಸೋಕ್ಕೆ ಸಾಧ್ಯವೇ ಇಲ್ಲ. ಇದು ರಾಜಮನೆತನ, ದೊಡ್ಡ ಮನೆತನ ಅಂದ್ರೆ ತಪ್ಪಾಗಲ್ಲ. ಎಲ್ಲ ಖುಷಿಯಾಗಿ ಆಚರಣೆ ಮಾಡ್ತೀವಿ. ಇದು ಒಂದು ಪುಣ್ಯ ನಮಗೆ. ನೀವು ಕಾಲೇಜಲ್ಲಿ ಇರ್ಬೇಕಾದ್ರೆ ಇದೇ ರೀತಿ ಬಂದು ಸಿನಿಮಾ ನೋಡಿದ್ರಿ? ಶಿವಣ್ಣನ ನಾವು ರಣರಂಗ ಸಿನಿಮಾದಿಂದ ರೆಗ್ಯುಲರ್ ಆಗಿ ಡೈಲಿ ಮಾರ್ನಿಂಗ್ ಶೋ ನೋಡ್ಕೊಂಡು ಬಂದಿದ್ವಿ ನಾವು ಇವತ್ತಿಗೂ ನಮಗೆ. ಇವತ್ತು ಅದೇ ಕ್ರೇಜಲ್ಲಿ ಇದ್ದೀವಿ. ಅವತ್ತು ನಾವು ಭಕ್ತರಾಗಿ ಎಂಜಾಯ್ ಮಾಡಿದ್ವಿ, ಅಭಿಮಾನಿಗಳಾಗಿ. ಇವತ್ತು ನಾವು ಈ ದೇವರಿಗೆ ಭಕ್ತರಾಗಿ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಇದಕ್ಕಿದೆ ಸಾಕ್ಷಿ. ಪರಮಾತ್ಮನಿಗೆ ಹಾಲಿನ ಅಭಿಷೇಕ ಕೂಡ ಮಾಡಿದಿರ? ಪರಮಾತ್ಮನಿಗೆ ಹಾಲು ಅಭಿಷೇಕ, ಹೂವಿನ ಮಳೆ, ಪಟಾಕಿ ಸಿಟಿ ಗುದ್ದುಗಳು ಎಲ್ಲವೂ ಮಾಡಿದ್ವಿ. ಜೈ ಪರಮಾತ್ಮನಿಗೆ. ದೊಡ್ಡ ಮನೆ ಪವರ್ ಕಟ್ಟಾಗಲ್ಲ ಸರ್. ಯಾವತ್ತು ಶಿವನೇ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತೂ ಫ್ಯಾಮಿಲಿ ನೋಡೋಂಥ ಪಿಕ್ಚರ್ ತೆಗಿತಾರದು. ಬೇರೆ ನಂಗೆ ಕೆಟ್ಟದೆಲ್ಲ ತೆಗಿಯಲ್ಲ. ಅವ್ರಿಗೆ ಅಷ್ಟೇ ಪ್ರೀತಿ ವಿಶ್ವಾಸ ಅದ ಇಡೀ ಕರ್ನಾಟಕಕ್ಕೆ. ಯಾವುದೇ ಪಿಕ್ಚರ್ ಬಂದ್ರು ಫ್ಯಾಮಿಲಿ ಸುದ ಬಂದು ನೋಡೋ ಇದ್ದಾರೆ. ಪವರ್ ಯಾವತ್ತೂ ಕಟ್ಟಾಗಲ್ಲ ಸರ್. ನಮ್ಮ ಅಪ್ಪು ಬಾಸು ಸತ್ತಿಲ್ಲ ಸರ್, ನಮ್ಮೊಂದಿಗೆ ಜೀವಂತವಾಗಿದ್ದಾರೆ. ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್. ಅಪ್ಪುಗೆ ಅಪ್ಪು ಅವರೇ ಸರಿಸಾಟಿ. ಅಪ್ಪು ಬಾಸ್ಗೆ ಜೊತೆಗಿರುವ ಜೀವ ಎಂದೆಂದಿಗೂ ಜೀವ ಅಂತ ಅನ್ನೋಕ್ಕೆ ನಮ್ಮ ಪವರ್ ಸ್ಟಾರ್ ಅಪ್ಪು ಅಣ್ಣವರೇ ಕಾರಣ. ಯಾಕಂದರೆ ಬರೀ ಮಾತಲ್ಲ, ಈಗ ನೀವೇ ನೋಡ್ತಾ ಇದ್ದೀರಿ ಕಣ್ಣಾರ ಜನಸಾಗರ ಮತ್ತು ಹಾಲು ಅಭಿಷೇಕ ಮತ್ತು ಅನ್ನದಾನನೂ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಕರ್ಪೂರ ಪೂಜಾ ಪುರಸ್ಕಾರಗಳು ಎಲ್ಲ ಪ್ರತಿಯೊಂದು ನಡೀತೈತೆ. ಜೈ ಅಪ್ಪು ಬಾಸ್. ಸೊ ಇವಿಷ್ಟು ಪರಮಾತ್ಮನ ಭಕ್ತರ ಮಾತಾಗಿರುವಂಥದ್ದು. ಒಟ್ಟಾರೆ ಅಭಿಮಾನಿಗಳು ಹೇಳ್ತಿರುವ ಪ್ರಕಾರ ಅಂದು ಅಭಿಮಾನಿಗಳಾಗಿ ನೋಡ್ತಾ ಇದ್ವಿ, ಇವತ್ತು ಭಕ್ತರಾಗಿ ದೇವರನ್ನ ನೋಡ್ತಾ ಇದೀವಿ ಅನ್ನೋದು ಅಭಿಮಾನಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.